ಈಗ ನನ್ನ ಮನಸ್ಸಿಗೆ ತಣ್ಣಗಾಗಿತ್ತೇ ಕಾಂತಿ ಕಾಂತಿ ಏನಾರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೋಗಿ ಕುಳಿತರು ನೋಡು ನಿಮ್ಮಣ್ಣನಾದ ಧರ್ಮನಂದನ ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತನು ನೋಡು ನಿಮ್ಮಣ್ಣನಾದ ಧರ್ಮನಂದನ ಈಗ ನಿನ್ನ ಮನಸ್ಸಿಗೆ ತಣ್ಣಗಾಗಿತ್ತೇ ಕಾಂತಿ ಅಯ್ಯ ರಮಣ ಇಂದಿಗೆ ತೀರಿತು ಮಗನಿನ ಜಗದ ಗಂಧಿ ಆತಮನ ದೇವರೇ ಮಗನಿಗೆ ಬಿಡದ ನೇಮವನ್ನು ಕಟ್ಟನ ಮಾಡುವಂತ ವೈರಿಗಾದಿನವಲ್ಲ ಮೋಸ ಬಂದಂತಿದೆ ಕಾಂತೆ ನಮ್ಮ ಪಂಥ ಪರಾಕ್ರಮವೆಲ್ಲ ಸುಟ್ಟು ಭಸ್ಮೀಕೃತವಾಗಿದೆ ಎಡರಿಗೆ ಬದಕದಂತಾಯಿತೆ ಕಾಂತೆ ಕಾಂತ ದಾರು ನಾಟುವುದೇನಿದೆ ನಾನು ಇಲ್ಲದೆ ವೇಳೆ ಬರೆಯಿತು ಎನ್ನ ಮೇಲೆ ಅಣ್ಣಯ್ಯನು ಇಂತಹ ಪುಸ್ತಕವನ್ನು ಮಾಡಿದೆ ಏನು ಹರಿಯದ ಮಗುವಿನನ್ನು ಅಗೆಗಳ ಕೈವಶಕ್ಕೆ ಕೊಟ್ಟು ನರಿಗಳಂತೆ ಬರೆದ ಚಿಂತೆಯನ್ನು ಮಾಡುತ್ತಾ ಕೂತಿರುವ ಧರ್ಮಜನೆ ನನ್ನ ಹಿರಿಯತನ ಅಷ್ಟರೊಳಗೆ ಇರುವುದು ಎಲ್ಲ ಮಗನನ್ನು ಮಾತ್ರ ಎರು ಮಾಡಿದೆ ಹೀಗಾದರೆ ನನ್ನ ಮನಸ್ಸಿಗೆ ತಳ್ಳಗಾಗಿದ್ದ ಧರ್ಮರಾಯ ಮಗನನ್ನು ಕಳೆದುಕೊಂಡು ಈ ಹಾಳ ರಾಜ್ಯವನ್ನು ನಾನು ಹೇಗೆ ಆಳಬೇಕು ಅಲ್ಲಪ್ಪ ಸಮರಂಗಕ್ಕೆ ಕಳಿಸುವಾಗಲೇ ಆಲೋಚನೆ ಮಾಡಬೇಕಾಯ್ತು ಕಾಂತಿ ಮಗನಿಗೆ ಎಷ್ಟು ವಿಧ
ಯಾಕೆ ಸುಭದ್ರ ಅಣ್ಣಯ್ಯನಿಗೆ ಪರಮಾನನ ಆಗಿದ್ದರೆ ಆಗಿರಬಹುದು. ನೀನು ನವ ಮಾಸಗಳನ್ನು ಒತ್ತು ಎತ್ತು ತುತ್ತನ್ನಿಟ್ಟು ಸಾಗಿ ಸಲವಿದ ಮಗನಿಗೆ ನೇಮವನ್ನು ಕೊಡುವುದಕ್ಕೆ ನನ್ನ ಮನಸ್ಸಿಗೆ ಕಂದನು ಅಳಲು ಹೋಗದ ಇನ್ನೆಲ್ಲಿದೆ ನಮಗೆ ಸುಖ ಕಲಿರು ಕಾಧರಗಳನ್ನು ತಮ್ಮ ಹಾಲು ಹೊಟ್ಟೆಯನ್ನು ಹೊರದುಕೊಳ್ಳುವುದಕ್ಕಾಗಿ ಕೌರವನವರು ಕಾಳಗವನ್ನು ನೇಮಿಸಿ ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತು ನೋಡು ನಿಮ್ಮಣ್ಣನಾದ ಧರ್ಮನಂದನ ಮಗನನ್ನ ಕಳೆದುಕೊಂಡು ಹಾಳ ರಾಜ್ಯ ಹಾಳುವುದಕ್ಕಿಂತ ಗ್ರಹಣ ಬಿಡುವುದು ಲೇಸಲ್ಲವೇ ರಮಣ ಮಾಡಿಕೊಳ್ಳುವೆನು ಉತ್ತರ ಕನಕಾಂಗಿ ಆಕೆ ಮಡದಿ ಮನೆ ನನ್ನ ಒಡೆಯನ ಅರ್ಥ ಧರ್ಮ ಜನಕಟಗಲಗಲರ ಮಧುರಕ್ಕೆ ಹೊರಡು ಮಗಂದರ ಬಿಡದ ಹೇಮವನ್ನು ಕಟ್ಟರೆ ಗುಂಡನಾದರೆ ಕಾಂತಿ ಕಂತು ರೂಪಾನಂದ ಕೋರು ಎಲ್ಲ ಸುತ್ತಲೂ ಕಿಂಚುತ್ತಾದರೂ ಈ ಧರ್ಮದಿಂದ ಹೋಯಿತೆ ಕಾಂತೆ ಬಿಡು ನನ್ನ ಮನಸ್ಸಿನ ಚಿಂತೆ ಕಂದ
ಕಾಂತಿ ನೀನು ಚಂದ್ರವನ್ನು ಹಾರೈಸಿ ಎತ್ತ ಹೋಗಿದ್ದರು ಅಮ್ಮ ತಂದೆಯು ಎತ್ತ ಹೋದನೆಂದು ಕೇಳುವ ಪುತ್ರರತ್ನವು ಇಂದಿಗೆ ಮಾಯವಾಗಿ ಹೋದನು. ವಲ್ಲಭೇ ಚಕ್ರನಾದ ಮಾವನಿದ್ದು ವಿಕ್ರಮನಾದ ತಂದೆ ಇದ್ದು ಸುಕುಮಾರನಾದ ಮಗುವಿಗೆ ಒಬ್ಬರಾದರೂ ದಿಕ್ಕಿಲ್ಲದಂತಾಗುತ್ತಲ್ಲ ಕಾಂತಿ ಕಂದನಾದ ಅಭಿಮಾನಿಯ ಮೇಲೆ ಸಿದ್ಧೋಪುರೇಶನ ಮುರಿದು ರಮಣ ಮಾಡಿಕೊಳ್ಳುವೆನು ಪ್ರಾಣಹರಣ. ಉತ್ತಮ ಸ್ತ್ರೀಯರು ಮತ್ತ ಗಜಗಾಮಿನಿಯಾದ ಕಾಂತೆ ಕಾಂತ ಹತ್ತಿರುವುದು ಎಣ್ಣೆಗೆ ಮೊದಲು ಪುತ್ರನನ್ನು ನೋಡಬೇಕೆಂಬ ಚಿಂತೆ. ನಮ್ಮ ವಂಶದಲ್ಲಿ ಉತ್ಪತ್ತಿಯಾದಂತಹ ಒಂದು ಮುತ್ತನ್ನಾದರೂ ಒಡೆದು ಹಿಂದಿನ ಸಮರ್ಥವಾಯಿತು. ಕಾಂತ ಕರ್ಣ ಅರ್ಜುನ ಕೆಳಗ ಹಾಡಿದವರು ಪಾಂಡವ ವಿಜಯಕ್ಕೆ ಮುಂದಿನ ವರ್ಷ ಗೌರ ಹುಂಡಿಗೆ 500 ರೂಪಾಯಿ ಅಡ್ವಾನ್ಸ್ ಗೀತ ಮಕ್ಕಳಿಗೆ ಕೊಡಲಾಗುವುದು. ಹುಂಡಿಗೆ ಗೌರಿ ಹುಂಡಿಗೆ ಪಾಂಡು ವಿಜಯಕ್ಕೆ ಇದೆ. ಪಾಂಡು ವಿಜಯಕ್ಕೆ ಮಾವಯ್ಯ ಅಮ್ಮಯ್ಯ ನಮ್ಮ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಸಾವಿಗೆ ನೇಮವನ್ನು ಕೊಡುವಂದರೆ ನಾನೇನು ಕೊಡಲು ತಾಯಿ? ಮಾವಯ್ಯ ಅಮ್ಮಯ್ಯ ಪತಿಯನ್ನು ಕಳೆದುಕೊಂಡು ಇನ್ನೇತಕ್ಕೆ ಬದುಕಿರಬೇಕು? ಪತಿ ಇಲ್ಲದ ಸತಿಯರು ಈ ಧರಣಿಯೊಳಗೆ ಯಾರು ಇಲ್ಲವೇನು ಅಮ್ಮಯ್ಯ? ಮಾವಯ್ಯ ಅಮ್ಮಯ್ಯ ಹಾಗಾದ್ರೆ ಹೇಳುವೆನು ಕೇಳು. ಪತಿ ಏನು ಸಂಸ್ಥರವಾಗಿ ಹೇಳಮ್ಮಯ್ಯ. ಗುರಿಯಾದೆ ಮಾವ ಇರಬಾರದು ಎನ್ನಯ ದೇವ ವೈದವ್ಯಕ್ಕೆ ನಾ ಗುರಿಯಾದೆ ಮಾವ. ಅಮ್ಮಯ್ಯ ಪತಿ ಏನು ಸಂಸ್ಥರವೇ ಅಮ್ಮಯ್ಯ. ಪತಿಯ ಮಾರ್ಪದಕ್ಕೆ ನಿಶ್ಚಯಿಸಿದ್ದೇವೆ. ನಮ್ಮ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ.
ಮಾವಯ್ಯ ಅಮ್ಮಯ್ಯ ಅಯ್ಯೋ ಇಂಥ ಯೌವನದಲ್ಲಿ ಇಂಥ ದುರ್ಘಟನೆ ಸಂಭವಿಸಬೇಕಾದರೆ ಪೂರ್ವ ಜನ್ಮದ ಕರ್ಮವು ಇಷ್ಟೇ ಇದ್ದಂತಾಯಿತು ಮಾವಯ್ಯ. ಪತಿಯಿಂದ ಮಾರ್ಪದಕ್ಕೆ ನಿಶ್ಚಯಿಸಿರುವುದು ನನ್ನ ಸಾವಿಗೆ ನೇಮ ಕೊಡುವ ಸುಭದ್ರಿ ರಮಣ ಇರಲಾರೆಯೋ ನಾನು ಈ ಕ್ಷಣ. ಕುಸುಮ ನೇತ್ರಿಯಳಾದ ಸೊಸೆಯ ಶಿರೋಮಣಿಯೇ, ನಿಮ್ಮ ಮುತ್ತೈದು ದನಕ್ಕೆ ಭಂಗ ಬಂತಂದಟಿಯನು ಈ ಧರ್ಮಕ್ಕೆ ನಮ್ಮ ಮರ್ಮಗಿರಿಯು. ಹೌದು ಮಾವಯ್ಯ. ನಿನ್ನ ಮುಖ ನೋಡಿ ದಾಕ್ಷಣಕ್ಕೆ ಕಣ್ಣಿನೊಳಗೆ ನೀರು ತನ್ನಷ್ಟಕ್ಕೆ ತಾನೇ ಭವಿಸಿ ಬರುತ್ತಿರುವಮ್ಮ ನಕಾಣಿಯೇ. ಪ್ರತಾಪೋ ದ್ವೀಕರನಾದ ಎಲ್ಲ ಪುತ್ರನು ಅಳಿದ ಮೇಲೆ ನಿಮಗೆ ಸುಖವೆತ್ತನದು ಅಭಿಮನ್ಯನ ಹಿನ್ನೆಲೆ ನಿಮ್ಮ ಸಡಗರವೆಲ್ಲ ಹೋಯಿತು. ಜಡದೊಬ್ಬವನ ನಿಮ್ಮ ಪಡೆಯೋ ಇಂಥ ಬರಹವನ್ನ ಬರೆದಿಗನು. ಅಯ್ಯೋ ಪಡೆದ ಮಗ ನನ್ನ ಕೌರವರ ಪದವಳೆಗೆ ನಾನೆಲ್ಲ ಸಮಯದಲ್ಲಿ ಕಳಕ್ಕೆ ಕಳಿಸಿ ನಮ್ಮೆಲ್ಲರಿಗೂ ಇಂಥ ದುಃಖವನ್ನು ಇಟ್ಟುಕೊಳ್ತಿರೋನು ಈ ಧರ್ಮದ ನಮ್ಮ ವರ್ಣದಲ್ಲಿ. ಅಯ್ಯೋ ಶಿವ ಶಿವ, ಎಂಥ ಮೋಸವಾಯಿತು. ಸಾಕು ಸಾಕು, ನಮ್ಮ ಬಳ್ಳವೇ ಸುತ್ತು ಹೋಯಿತು. ಚಂದ್ರಗಳ ಬುಡಬಣ್ಣಕ್ಕೆ ತಿಮಿ ಚಾಟುವ ಹತ್ತದಿಗ ಬಲಶಾಲಿಗಳು ನಾವಿದ್ದು ಚಿತ್ತ ಜಪಿತನಿಗೆ ಗೊತ್ತಿತ್ತು ಎಲ್ಲ ಪುತ್ರನ ಕುತ್ತಿಯನ್ನು ಮುರಿದಿಗನೆ ಅಂತ ಕಲ ಪುತ್ರನೇ ಕಂತು ರೂಪ ನಂದ ಪಾಲು ಅಭಿಮನ್ಯನ ಪ್ರಾಣಕ್ಕೆ ಮೂಲವಾದಿಯ ಮಾಯ ಮಾವಯ್ಯ ಅಮ್ಮಯ್ಯ. ಅಯ್ಯೋ ನಮ್ಮಂಥ ಮತಿಹೀನರನ್ನು ಈ ಭೂಮಂಡಲದಲ್ಲಿ ಯಾರು ನಂಬುವರು ಮಾವಯ್ಯ. ಅಮ್ಮಯ್ಯ ಹೇಳುವನಿ ಕೇಳು. ಅದೇನು ಸವಿಸ್ತರವಾಗಿ ಅಮ್ಮಯ್ಯ. ಅಯ್ಯೋ ನಮ್ಮಂಥ ಮುತ್ತೈದೆ ಹೀನರನ್ನು ಮುತ್ತೈದೆ ಉಳ್ಳವರು ನೋಡ್ಯಾರೆ, ಮುಚ್ಚಿ ಬಾಗಿನೊಂದು ಕೊಟ್ಟಾರೆ, ಕುಂಕುಮದ ಬಟ್ಟನ್ನು ಇಟ್ಟಾರೆ ಮಾವಯ್ಯ. ಅಮ್ಮಯ್ಯ ಅಂದ ಬಳಿಕ ಮುಪ್ಪಿನ ಪರಿಯಾಂತ ಬದುಕಿದ್ದು ಬಂದ ಫಲವೇನು? ನಮ್ಮ ಸಾವಿಗೆ ನೇಮವನ್ನು ಕೊಡು ಮಾವ, ಇರಲಾರೆವು ನಾವು ಈ ಕ್ಷಣವ. ಬಲಭದ್ರನ ಕುಮಾರಿ ಆಟಕನ ಕಾಣಿಗೆ ಮಾವಯ್ಯ ಸಾವಿಗೆ ನೇಮವನ್ನು ಕೊಡುವಂದರೆ ನಾನೇನು ಹೇಳಿ? ನಿಮ್ಮ ಜನಕನಾದ ಜಗದ್ದೊಡೆಯನು ನಿಮ್ಮ ಮುತ್ತೈತನಕ್ಕೆ ಭಂಗವಂತನಕ್ಕೆ ಹಾರು ಮಾಡುವುದೇನಿದೆ? ಕೈ ಬಿಟ್ಟ ಹೋದ ಫಲಕ್ಕೆ ಆಸಪಟ್ಟು ಮಿಡಗಬಹುದೇ? ಎಷ್ಟು ಮಿಡಿಗದರೂ ಫಲವಿಲ್ಲ. ಅಮ್ಮ ಕಮಲಮುಖಿಯಾದ ಕನಕಾಣಿಗೆ ಬಂದಿದ್ದನ್ನು ಅನುಭವಿಸಲೇಬೇಕು. ಅಭಿಮನ್ಯುವಿನ ಸತಿ ಯಾತಕ್ಕೆ ಚಿಂತಿಸುತ್ತಿ? ಅಗೋ ಮಾವಯ್ಯ, ಅಮ್ಮಯ್ಯ ಎನ್ನ ಸಾವಿಗೆ ನೇಮವನ್ನು ಕೊಟ್ಟು ಬಿಡು ಮಾವಯ್ಯ. ಸ್ವಲ್ಪ ಶಾಂತವಾಗು ಅಮ್ಮಯ್ಯ. ಪತಿಯನ್ನ ಕಳೆದುಕೊಂಡು ಈ ಭೂತಳದಲ್ಲಿ ನಾನು ಅದು ಹೇಗೆ ಬದುಕಬೇಕು ಮಾವಯ್ಯ? ನಾನು ಇಲ್ಲದ ಸಮಯದಲ್ಲಿ ಸಮರಂಗಕ್ಕೆ ಕಳಿಸಿದವರು ಅಮ್ಮಯ್ಯ. ಮಾವಯ್ಯ ಅಮ್ಮಯ್ಯ ಎಷ್ಟು ವಿಧವಾಗಿ ಬೇಡ ಬೇಡ ಎಂದು ಹೇಳಿದರೂ ಕೂಡ ನಮ್ಮ ಮಾತನ್ನು ಧಿಕ್ಕಾರ ಮಾಡಿ ಹೋದನು ಎನ್ನ ಪ್ರಾಣ ಕಾಂತನಾದ ಅಭಿಮಾನಿ. ಈಗ ಆತನು ಇಲ್ಲದ ಮೇಲೆ ಅದು
ಹೇಗೆ ಬದುಕಬೇಕು ಮಾವಯ್ಯ? ಪತಿಗಿಲ್ಲದ ಸತಿಯರು ಈ ಧರಣಿಯೋ ಯಾರು ಇಲ್ಲವೇನು ಅಮ್ಮಯ್ಯ? ಅಗೋ ಮಾವಯ್ಯ, ಅಮ್ಮಯ್ಯ ಕೇಳುವೆನು ಕೇಳು. ಅದೇನು ಸಂಸ್ಕಾರವಾಗಿ ಅಮ್ಮಯ್ಯ? ಒಬ್ಬರೆಲ್ಲರೆಂದರೆ ಐವರು ಪಿತರು ನೀವಿದ್ದರೂ ಕೂಡ ನಿಮ್ಮ ಮಗನಾದ ಅಭಿಮಾನವನ್ನು ಉಳಿಸಿಕೊಳ್ಳದೆ ಹೋಗಿದ ಮಾವಯ್ಯ. ಪ್ರಾರಬ್ಧ ಕರ್ಮಕ್ಕೆ ದಾನ ಮಾಡುವುದೇನಿದೆ ಅಮ್ಮಯ್ಯ? ಅರಿಯದ ತರುಣನ ದೊರಕಿಸಿದೆ, ಅರಿಯದ ತರುಣನ ದೊರಕಿಸಿದೆ, ಕಲಿಗೆ ಬೆಲೆಯನ್ನು ಮಾಡಿದೆ, ಸಾವಿಗೆ ನೀವಾಪಾಲಿದೆ, ಪ್ರಾಣ ಕಾಂತನ ನಾನು ಮಗದಿ ಬಾಳೆನು ನಿನ್ನು, ಪ್ರಾಣ ಬಿಡುವೆನು ನಾನು ಜೀವಿಸಲಾರೆನು ಇನ್ನು. ಅಹೋ ಮಾವಯ್ಯ, ಅಮ್ಮಯ್ಯ ಕಾಂತನನ್ನ ಕಳೆದುಕೊಂಡ ನಾವು ರೆಕ್ಕೆ ಮುರಿದ ಪಕ್ಷಿಗಳಂತೆ ಆಗಿರಬೇಕು. ಅಮ್ಮಯ್ಯ ಮಾವಯ್ಯ, ಎಲ್ಲರೊಡನೆ ನಗು ನಗುತ್ತ ಸುಖದಿಂದ ಸಂಸಾರ ಸಾಗಿಸುವ ಹೊತ್ತಿನಲ್ಲಿ ಈ ವಿಧವೆ ಪಟ್ಟವನ್ನು ಹೊತ್ತುಕೊಂಡು ಅದು ಹೇಗೆ ಬದುಕಬೇಕು ಮಾವಯ್ಯ? ಅದು ನಮ್ಮಿಂದ ಸಾಧ್ಯವಿಲ್ಲ. ಆದ್ದರಿಂದ ಬೇಗನೆ ಎನ್ನ ಸಾವಿಗೆ ನೇಮವನ್ನು ಕೊಟ್ಟು ಬಿಡು ಸುಭದ್ರಿ ರಮಣ. ಕಾಂತನನ್ನು ಕಳೆದುಕೊಂಡು ಇರಲಾರಿಗೂ ನಾವೊಂದೇ ಶೋಕ. ತಮ್ಮ ಗುಣ ಅತಿಶಯಲಾದ ಭಕ್ತರಿಯೇ, ನಿಮ್ಮ ಮುತ್ತೈತನಕ್ಕೆ ಭಂಗವನ್ನು ತಂದಟ್ಟಿಗನು ಈ ಧರ್ಮದಲ್ಲಿ ಅನ್ನ ತಿಳಿದು ನೋಡು ನನ್ನ ಮನದ ಲಕ್ಷಣ. ಪತಿ ಫಲಿತ ಸತಿಯಳ ಮುಖದಂತೆ ದೈವ ಸ್ತುತಿ ಇಲ್ಲದ ಕಾವ್ಯ ರಚನೆಯಂತೆ ಅಭಿವಂದನಕ್ಕಿಲ್ಲದ ನಿನ್ನ ಆ ಸ್ಥಾನವೆಲ್ಲ ಕಾಣುವುದು ಫಲಹೀನವಾದಂತೆ. ಅನ್ಯಾಯವನ್ನು ಮಾತಬಹುದು ಹಂತಗನ ಪುತ್ರ ಮೇಲೇರಿಗಳಿವಿ ಧರ್ಮನೀತಿ ಎಂಬ ಚರಿತ್ರ. ಮಾವಯ್ಯ, ಅಮ್ಮಯ್ಯ ಇದಕ್ಕೆಲ್ಲ ಕಾರಣ ನೀನೇ ಎಂದು ಧರ್ಮಭೂಪನ ನಿಂದನೆ ಮಾಡುತ್ತಿರ್ತೀಯ ಮಾವಯ್ಯ. ನಿಯಮವನ್ನು ಕೊಟ್ಟು ಕಳಿಸಿದವರು ಅಮ್ಮಯ್ಯ. ಅಹೋ ಮಾವಯ್ಯ, ಅಮ್ಮಯ್ಯ ನನ್ನ ಹಣೆ ಬರದಲ್ಲಿ ವಿಧಿ ಲಿಖಿತವೇ ಹೀಗಿರುವಾಗ ಆ ಧರ್ಮಭೂಪನನ್ನು ಅಂದರೆ ಬಂದ ಫಲವೇನು ಮಾವಯ್ಯ? ಸಮರಂಗಕ್ಕೆ ಕಳಿಸುವಾಗಲೇ ಆಲೋಚನೆ ಮಾಡಬೇಕಾಯ್ತು ಅಮ್ಮಯ್ಯ. ಮಾವಯ್ಯ, ಅಮ್ಮಯ್ಯ ಇದಲ್ಲದೆ ಮತ್ತೊಮ್ಮೆ ಹೇಳುವೆನು ಕೇಳು. ಅದು ಏನು ಸವಿಸ್ತಾರವಾಗಿ ಹೇಳು ಅಮ್ಮಯ್ಯ.
ಅದು ಬರೀ ವ್ಯರ್ಥ. ಮಾವಯ್ಯ, ಅಮ್ಮಯ್ಯ, ಸಾವಿರಾರು ಕನಸುಗಳನ್ನ ಕಟ್ಟಿಕೊಂಡ ನನಗೆ ಇಂದು ಎಲ್ಲ ಅದೃಶ್ಯವಾಗಿ ಹೋಗಿರುವುದು. ಹೀಗಿರುವಾಗ ನಾನು ಬದುಕಿದ್ದರೂ ಬಂದ ಫಲವೇನು? ಆದ್ದರಿಂದ ಎನ್ನ ಸಾವಿಗೆ ನೇಮವನ್ನು ಕೊಟ್ಟು ಬಿಡು ಮಾವ ದಿವ್ಯ ಪ್ರಭಾವ. ನಮ್ಮ ಉತ್ತರೇ ನಿಮ್ಮ ಮಾವಯ್ಯನ ಸಾವಿಗೆ ನೇಮವನ್ನು ಕೊಡುತ್ತಾನೆ ಎಂಬುದು ಮಾತ್ರ ಮರಿ. ನಾವಿದ್ದು ಪುತ್ರ ಪರದೇಶ ಉತ್ತರಿ ವಿರಾಟರಾಯನ ಕುಮಾರಿ. ತಮ್ಮ ಅರ್ಜುನ, ನಾನೇನು ಅನ್ಯಾಯ ಮಾಡಿದೆ? ಇನ್ನೇನು ಮಾಡಬೇಕಂತ ಇದ್ವಿ ಅಣ್ಣಯ್ಯ? ಎನ್ನ ಮನಸ್ಸಿಗೆ ದುರ್ಲಕ್ಷಣ ನೀನೇನು ತಿಳಿದಿ? ಎನ್ನಲ್ಲಿ ದೋಷಾರೋಪಣ ಕಲ್ಪಿಸಿ ಇಂದು ಮುಂದೆ ಅರಿಯದೆ ಮಾತನಾಡಿದೆ. ಅಭಿಮನ್ಯು ನಿನ್ನಿಗೆ ಮಾತ್ರ ಮಗನು, ಹೆಣ್ಣಿಗೆ ಮಾತ್ರ ಮಗನಲ್ಲವೇನು? ನಿನ್ನ ಓದಲಿ ಮಾತ್ರ ಪುತ್ರ ಸೋಗವು, ಹೆಣ್ಣಿಗೆ ಮಾತ್ರ ಪುತ್ರ ಸೋಗವು ಅಲ್ಲವೇನು? ಪುರವೀರನಾದ ಹೆಣ್ಣಿನಾದ ಪಾರ್ಥ ಯಾತ ಕಾಡಿಯೋ ಅಂತ ನುಡುವುದು ಎತ್ತ. ಅಣ್ಣ, ಅರ್ಜುನ, ಪುತ್ರನ ಮೇಲೆ ಅಂತಃಕರಣ ವಿದ್ಯುತ್ ಸಹಜ ಭಾತರಚು ಕವನು ಚಕ್ರ ಬಿಂಬ ಕೋಟಿಗೆ ಪೋಲಿತು ಯದದಲ್ಲಿ ಭಾಗವತದ ಕತ್ತಲ್ಲ ಬಂದ ಎಲ್ಲ ಮತಕ್ಕೆ ನಿನ್ನ ನಾಲಿಗೆ ಏನಾದರೂ ತಮ್ಮ ತೆಗೆದುಕೊಳ್ಳ ಕುಶಲ ಮದಿನೀತನದ ಅನುಸರೆ ಅಶಮ ಸಕ್ರಿಯ ಮೇಯಿಸೋದು ನಿಮಗೆ ಹಸದಳಮೆಂದು ಶಿಶುವಿಗೆ ಭವ್ಯವಾಗಿ ಹೇಳಿದರು. ಹಸುಳು ಎಂಬ ವೇಸರಿ ಹೊಸಲಿ ಪತಿಯಾದ ಸುಯೇದರನು ಸುತ ಓಡವನ್ನು ಕಂಗಡಿಸಿ ಕಳುಹಿಸೋದು ಮಾಡಿದರು. ಉಸುರು ಒಲ್ಲದ ಕೀರ್ತಿಯನ್ನು ಸಂಪಾದಿಸಿ ಕಡಿಗೆ ಹೊಸ ಪಟ್ಟನು ಸೇರಿದರು. ಇನ್ನೇನಿದೆ, ತಮ್ಮನಾದ ಗಾಂಡಿವಿ ಮಗನಾದರೋ ಇಂದಿಗೆ ನಿರ್ಜೀವಿ ಮಗುಟ ಒಟ್ಟನ ನಾಟ ಹಾಕಿದರೆ ತಮ್ಮ ಅರ್ಜುನ, ಭೀಕರನ್ನ ತನ್ನ ಉಲ್ಲಾಸಗದೆ ಮಾರು ಕೋತನ ಕ್ಷಾತಕ ಅಧಿಕಾರಿಗೆ ನೇಮವನ್ನು ಕೊಡದೆ ಹರಿಯದ ಮಲ್ಲಕನ್ನ ಹರಿಬಲ ಸಮೂಹದೊಳಗೆ ನೂಕಿ ಕೊಲ್ಲಿಸಬಹುದು. ಇಂಥ ವೀರಾದ ವೀರನು ನಾವಿದ್ದು ಯಾರೆಲ್ಲ ತಂತ ಮಗನನ್ನ ಪರದೇಶಿ ಮಾಡಿದ್ರೆ ನಾನು ಇಲ್ಲದ ಸಮಯದಲ್ಲಿ ಮಗನನ್ನು ಕೊಲಿಸಿ ನೀವೆಲ್ಲಾರು ಜೀವಗಳಾಗಿ ಹಾಗೆ ಉಳಿದಿದ್ರಿ. ಯಾರನ್ನು ಅಂಬುವುದೇನು ಅಣ್ಣನಾದ ಧರ್ಮರಾಯ ಮಗನನ್ನು ಮಾಡಿದನು. ಹಿರಿಯರಾದ ಹಾಕ್ರವರಿಗೆ ಇಂಥ ಕಿರಿ ಮಾತುಗಳನ್ನು ಬಳಸುವರು. ಅರಿಯದ ಗರಿಕರಾಗಿ ಇಂಥ ಕಿಡಿ ಮಾತುಗಳನ್ನು ಹಾಡಿದರೆ ಎಲ್ಲಿಗೆ ಮಾತು ಸರಿಬಾರದು. ಬೇಗನೆ ಲೇಸವಾದರ ಮೋಸವಿಲ್ಲದ ಹಣ್ಣನ್ನು ನಿನ್ನ ತಿರುಭಾಷೆಗಳನ್ನು ಕೇಳಿ ಮನ ಬೇಸರಗಳನ್ನು ಕಣ್ಣೀರು ಸುರಿಸಿದರು. ನಮ್ಮ ವಂಶ ನಾಶಕ್ಕೆ ಮೂಲವಾಯಿತು. ನನ್ನ ಕರ್ತನಿಗೆ ಆಗ್ರಹವನ್ನು ನಿಮ್ಮ ತಂದೆಯಿಲ್ಲದ ಯಾರನ್ನು ಹೋಗಿರುವುದನ್ನು ಭೌತಿಕವಾಗಿ ಹೇಳಿದನು. ಅಭಿಮಾನನನ್ನು ಧರ್ಮದ ಮಾತು ಉಲ್ಲಂಘಿಸಿದನು. ಇನ್ನು ಸುಮ್ಮನೆ ಮಾತನಾಡಿದರೆ ಬಂದು ಬರುವೆನು. ಆಗ್ರಹದಲ್ಲಿ ತಪ್ಪೇನಿದೆ. ಅಭಿಮಾನನ ಮೇಲೆ ಹಂತಕರಣ ಬಿಟ್ಟು ನಗಲಾಗಿ ನಮ್ಮ ಹಲ್ಲನ್ನು ಕರೆದುಕೊಂಡು ತಾನು ಸಹ ಅವನಿಗೆ ಬೆಂಬಲಾಗಿ ಹೋಗುದನು. ಅವರ ಆಯುಷ ಪರಮದಕ್ಕೆ ದಾರ ಮಾಡಬೇಕೇನು? ಮಂಡಲದಲ್ಲಿ ಸರ್ಗೊಂಡ ಪ್ರಚಂಡ ಕರಭುಜ ಬಲದಂಡ ಗಂಡ ಗಲಿಗಳು ನೀವಿಟ್ಟು ಒಂದಾಟಗಳನ್ನು ಮಂಡಲದೊಳಗೆ ಹೇಗೆ ಬಿಟ್ಟುಕೊಂಡು ಪರಬಲವುಂಡ ಬರುವಂತ ನಿನ್ನ ಕರದೋಂಬರಿಯು ಪುಂಡರೀಗರ ತಂಡದಾರಾದರೂ ನನ್ನ ಮಗನನ್ನು ಮಾತ್ರ ಕೊಲಿಸಿ ಎಲ್ಲಗೆ ಮನೆ ಸಹಾಯವನ್ನು ಮಾಡಿದಿ.
ಅಹೋ ಪಾಪ ಬುದ್ಧಿವಂತನಾದ ಧರ್ಮನಿಗೆ ಪಾಪಿಗೆ ಬಿದ್ದ ನಾವನ ಶೂದ್ರನಾದ ದೇವರನ್ನ ಮುತ್ತು ಬಿಡುವ ಎನ್ನ ಧರ್ಮದ ಬೋಧ ಅದು ನಾನು ಅಮ್ಮ ತುಂಬ ಇಕ್ಕರವನ್ನು ನಾನು ಬೋಧನೆ ಮಾಡಿ ನಂದನ ಮಾಡಿ ಕಟ್ಟಿದವರು ಇಂದು ದೈವನ ಮಾತಿನ ಅವರ ಪರವಾಗಿ ಇರುವರು ಅಪದಾಂಗಿನ ಮಾತಿನ ಎಲ್ಲಿಗೆ ಹಿಂಬಾಗಿ ಬಿತ್ತಿರೋರು ನಮ್ಮ ಸೈನ್ಯ ಬಂದರಲ್ಲ ಕಂಡ ಕಟ್ಟು ಪ್ರಾಣಿಗಳಾಗಿ ಇಂದಿನ ಹೊರಗೆ ಹಿಂದಿರುಗ ಬಂದರು ಇಂದಿರು ಕುಮಾರ ವಾಯುಕುಮಾರ ಇರ್ಬೋದು ಆಮೇಲೆ ಆದಿತ್ಯರ ಪ್ರಾಣದಿಂದ ಉಳಿದು ಬಂದಿದ್ದೆ ವಾಯುಕುಮಾರ ಅಹೋ ಪಾಠ ಅಭಿಮನ್ಯನ್ನು ಹೋದರೆ ಚಿಂತೆಗಿಲ್ಲ ಪಾಪ ನೀವೆಲ್ಲರೂ ಪ್ರಾಣದಿಂದ ಉಳಿದು ಬಂದಿದ್ದೆ ಮಗರ ಕುಣ್ಣಗಳ ತಾಣವನ್ನು ತಿನ್ನುವುದಕ್ಕೆ ನಿನ್ನಗೆ ತಾಣವಿದ್ದು ಎಲ್ಲ ಮಗನಾದ ಬಿಟ್ಟು ಬರುವುದಕ್ಕೆ ನಿನ್ನ ಮನಸ್ಸಾದರೂ ಏನಾಗ್ಬಿಟ್ಟು ಅಹೋ ಪಾಠ ಅಭಿಮನ್ಯಗೇನು ಮಗನೇನು ಅವನ ಮೇಲೆ ನಿನ್ನ ಯಾತಕ್ಕೆ ಅಂತ ಕೇಳಬಿಟ್ಟಿತು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವನಾಗಿದ್ದರೆ ಸ್ವಲ್ಪವಾದರೂ ಚುರುಕಂದ ತಟ್ಟುತ್ತಿತ್ತು ಅಯ್ಯೋ ಹಿಂಗೇನಿದೆ ಅವನ ತಾಯಿಯ ಹೊಟ್ಟೆಯನ್ನು ಪುರಿದುಕೊಂಡು ಹೋಗಲು ಸರ್ವರೂ ಸುಖದಿಂದ ಬಾಳಿ ತಮ್ಮನಾದ ಧನಂಜಯ ಏನು ಹೇಳಲು ಇಂದಿನ ಕಾಲದ ಆಶ್ಚರ್ಯ ಕಂದನಾದ ಅಭಿಮಾನ್ಯವು ಇಂದ ಕಂದರವಾಗಿ ಹೋದ ನಮ್ಮ ಸೈನ್ಯ ಸಮಯವನ್ನು ಹಿಂದೂ ದರದ ಹೊರದಿಂದ ಸೈನ್ಯವನ್ನು ಕಂದರ ಸಂಜಾತ ರಿಪುಲ ಗರ್ಭ ನಿರ್ಭೀತ ದೊಡ್ಡ ವಿಪನಾದ ಧರ್ಮನಂದನ ಕೇದು ನುಡಿ ನುಡಿದರೆ ಬಂದ ಫಲವೇನು ಈ ಕ್ಷಣ ಸಾಕಿನ್ನು ಒಡೆಯನೆಲ್ಲದ ವಸ್ತು ಬಂದಾದನು ಪುತ್ರ ಚೋಕಾಗಿ ಎಷ್ಟು ಒಡೆದುಕೊಂಡನು ಫಲವೇನು ದಂಡರ ಪಡೆ ಒಳಗೆ ಒಳಗೆ ದುರ್ಮಾರ್ಗದಲ್ಲಿಗೆ ತಡ ಮಾಡಿದ ನುಡಿ ನುಡಿ ಹೇಳುವ ಕೋಪಾಗ್ನಿಗೆ ಹೆಗ್ಗಳವಾಗಿ ಹೊರ ಸೋಸಿ ಮನೋ ಗಳಿಸುವುದು ಧರ್ಮನಂದನ ಶೀಘ್ರವಾಗಿ ಕೋಪದಲ್ಲಿ ಕ್ಷಣ ರಿಪುಕುಲ ಕುಮದ ಪ್ರಚಂಡ ಮಾರ್ಕಂಡರಲ್ಲಿ ವಿಭ್ರಾಧಿಸುವ ತಮ್ಮನಾದ ಗಾಂಡೀವಿ ಹಿಂದಿನ ಅವರಿಗೆ ಸಿಂಧು ಭೂಪಾಲನೆಂಬ ಸೈನ್ಯವೆಂಬನು ಕಂದನ ಪ್ರಾಣಕ್ಕ ಮೂಲವಾದನು ಇಂದ್ರ ಸಂಜಾತ ರಿಪುಕುಲ ಗರ್ಭ ನಿರ್ಭೀತ ನಮ್ಮ ಅರ್ಜುನ ನಾಳೆದಿಂದ ಪಶ್ಚಿಮದಲ್ಲಿ ಅಸ್ತಮಿತರೊಳಗಾಗಿ ಸೈಂಧವ ನಮ್ಮದು ಚಿಂತ ನಮಸ್ತಕವನ್ನು ಕತ್ತರಿಸಲು ನಮ್ಮ ಅರ್ಜುನ ನಾಳೆ ಸೈಂಧ ಬನ್ನಹರನ ದುರ್ಗದೊಳಗಿರಲಿ ಅಥವಾ ಅರಿಯನ ಕಡಲೊಳಗಿರಲಿ ಬ್ರಹ್ಮನ ಕನಕ ಮಂಡಲದ ಅಡಗಿರಲಿ ರವಿಮರವಲಿ ನಾಳೆ ಪೊಟಪನ ತರಣಿ ತುಲಗತ ಮುನ್ನೆ ಕುಲ್ಲಗತಡೆ ಅರಮುರ ಅಂಟಗಡ ಪೇಟವಾದ ಹಿಂಸೆ ಬರಿಗೆ ಬದುಕುವ ಕೃತಿ ಬದುಕಲಿ ಅವನ ತಲೆಯನ್ನು ಕೆಡಕದಿದ್ದರೆ ಬಾತ್ರೂಮ್ನಿಂದ